ಪರಮ ಪೂಜ್ಯರ ದಿವ್ಯೋಪಾದಂಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ತುಂಬಾ ಅರ್ಥಪೂರ್ಣವಾದಂತಹ ಸಮಾರಂಭದಲ್ಲಿ ನಾವು ಎಲ್ಲ ಸೇರಿದ್ದೇವೆ. ಈ ಶತಮಾನ ಕಂಡಂತ ಪ್ರಸಿದ್ಧ ಕವಿಯಾಗಿರ್ತಕ್ಕಂಥ ಕುವೆಂಪುರವರ ಒಂದು ಮಾತು ತಾವೆಲ್ಲ ಕೇಳಿರ್ತೀರ. ಹಿಂದೆ ಗುರು ಇದ್ದ, ಮುಂದೆ ಗುರಿ ಇತ್ತು, ಮುನ್ನುಗ್ಗುತ್ತಿತ್ತು ದೇವರ ದಂಡು. ಈಗ ಹಿಂದೆ ಗುರುವೂ ಇಲ್ಲ, ಮುಂದೆ ಗುರಿಯೂ ಇಲ್ಲ, ಹಾಗಾಗಿ ಮುಗ್ಗರಿಸುತ್ತಿದೆ ರಣಹೇಳಿಗಳ ಹಿಂಡು ಅಂತಕ್ಕಂಥದ್ದನ್ನ ನೊಂದು ಮಾತಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಎಲ್ಲ ಖುಷಿ ಪಡ್ಬೋದಾದಂಥ ಸಂಗತಿ ಅಂದ್ರೆ ನಮ್ಮ ಬೆನ್ನೆಯಿಂದ ಇರ್ತಕ್ಕಂಥ ಉದಾತ್ತವಾದಂಥ ಸಾತ್ವಿಕವಾದಂಥ ಅದ್ಭುತವಾದಂಥ ಗುರು ಪರಂಪರೆಯನ್ನು ಹೊಂದಿರತಕ್ಕಂಥ ನಾವು ನೀವು ಎಷ್ಟು ಧನ್ಯರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಅತ್ಯಂತ ಖುಷಿಯಿಂದ ಪ್ರಸ್ತಾಪ ಮಾಡ್ತಾ, ವಿಜ್ಞಾನ ಎಷ್ಟೇ ಪ್ರಬಲವಾಗಿ ಬೆಳೆದಿದ್ರು ಕೂಡ ಪ್ರಾಯಶಃ ಧಾರ್ಮಿಕವಾದಂತಹ ಒಂದು ಹಿನ್ನೆಲೆ ಇಲ್ಲದೆ ಇದ್ರೆ, ಧಾರ್ಮಿಕವಾದಂತಹ ಬಲ ಅದಕ್ಕಿಲ್ಲ ಅಂದ್ರೆ ವಿಜ್ಞಾನವೂ ಕೂಡ ಊನಾಗುತ್ತೆ, ಸೋಲಾಗುತ್ತೆ ಅಂತಕ್ಕಂಥದ್ದನ್ನ ಎಲ್ಲ ದರ್ಶನ ಒಪ್ಪುತ್ತೆ ಅಂತೇಳಿ. ರಿಲಿಜಿಯನ್ ವಿತೌಟ್ ಸೈನ್ಸ್ ಇಸ್ ಲೇಮ್, ಅಟ್ ದಿ ಸೇಮ್ ಟೈಮ್ ಸೈನ್ಸ್ ವಿತೌಟ್ ರಿಲಿಜಿಯನ್ ಇಸ್ ಬ್ಲೈಂಡ್ ಅಂತೇಳಿ. ಆ ಧರ್ಮವೂ ಕೂಡ ಪ್ರಾಯಶಃ ವಿಜ್ಞಾನದ ಸ್ಪರ್ಶ ಇಲ್ಲದೆ ಇದ್ರೆ ಅದು ಕುರುಡಾಗುತ್ತೆ, ವಿಜ್ಞಾನವೂ ಕೂಡ ಧರ್ಮದ ಸ್ಪರ್ಶ ಇಲ್ಲದೆ ಇದ್ರೆ ಅದು ಕೂಡ ಕುಂಟಾಗುತ್ತೆ ಅಂತಕ್ಕಂಥದ್ದು ಏನು ಹೇಳ್ತಾರೆ. ಆ ದಿಸೆಗನುಗುಣವಾಗಿ ತುಂಬಾ ಆಧುನಿಕವಾದಂಥ ಕಾಲಘಟ್ಟದಲ್ಲಿ ಭಾರಿ ಬೆಳೆದಿದ್ರು ಕೂಡ ನಮ್ಮ ಬದುಕಿನ ಓರೆಕೋರೆಗಳನ್ನು ತಿದ್ದಿ ಆ ಮುಖೇನ ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂದ್ರೆ ನಮ್ಗೆ ಇರ್ತಕ್ಕಂಥ ಏಕಮಾತ್ರವಾದಂಥ ಆಸರೆ ಅಂದ್ರೆ ಅದು ಗುರು ಅಂತಕ್ಕಂಥದ್ದನ್ನ ಇಡೀ ಜಗತ್ತು ಒಪ್ಪಿರ್ತಕ್ಕಂಥ ಸತ್ಯ ಅಂತೇಳಿ. ಪ್ರಾಯಶಃ ನಾವು ಯೋಚನೆ ಮಾಡ್ತಾರೆ, ನಾವು ಅನೇಕ ಸಂದರ್ಭದಲ್ಲಿ ಹೊರದೇಶಗಳಿಗೆ ಬಂದಂಥ ಸಂದರ್ಭದಲ್ಲೆಲ್ಲ ಯೋಚನೆ ಮಾಡಿದಾಗ ಅಂದ್ರೆ ವಿಜ್ಞಾನ ಭಾರಿ ಪ್ರಬಲವಾಗಿ ಬೆಳೆದಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ಅದು ನನಗನ್ಸುತ್ತೆ ವಿಜ್ಞಾನಕ್ಕೂ ಕೂಡ ಒಂದು ಲಿಮಿಟೇಷನ್ ಇರ್ಬೋದು ಅಂತೇಳಿ. ಅದನ್ನ ಪ್ರಾಗ್ನಿರ್ವೇಚನೆ ಮಾಡಲಿ. ನನಗನ್ಸುತ್ತೆ ಧರ್ಮ ಅಂತಕ್ಕಂಥದ್ದು ಇದೆಯಲ್ಲ, ಅದು ಕಾಲಾತೀತ, ಪ್ರಾಂತ್ಯಾತೀತ, ಸರ್ವಕಾಲವೂ ಕೂಡ ಮಾನ್ಯ ಅನ್ಲಿಕ್ಕೆ ಸಹಜವಾದಂಥ ಒಂದೆರಡು ಉದಾಹರಣೆಗಳನ್ನ ನಾವು ನೀವು ಫೀಲ್ ಮಾಡ್ಬೋದೇನೋ ಅಂತೇಳಿ. ನೋಡಿ, ತುಂಬಾ ಟೆನ್ಷನ್ ಆಗಿದೆ ಅಂದ್ರೆ ಅಥವಾ ತುಂಬಾ ಆತಂಕ ಇದೆ ಅಂದ್ರೆ ಅಥವಾ ಟೆಂಪರೇಚರ್ ಜಾಸ್ತಿ ಆಗಿದೆ ಅಂದ್ರೆ ಭಾರಿ ಬಿಸಿಲಾಗಿದೆ ಅಂದ್ರೆ ವಿಜ್ಞಾನದಿಂದ ಒಂದು ದೊಡ್ಡ ಇನ್ವೆನ್ಷನ್ ಆಗಿದೆ, ಒಂದು ಫ್ಯಾನ್ ಹಾಕಬಹುದು ಅಂತೇಳಿ. ಅದು ಒಪ್ಪೋಣ, ಫ್ಯಾನ್ ಬೆಳೆಸೋಣ ಅಂತೇಳಿ. ಇಲ್ಲಪ್ಪ ಅದಕ್ಕಿಂತ ದೊಡ್ಡದೊಂದು ಬಂದಿದೆ, ಅದು ಯಾವುದಪ್ಪ ಅಂದ್ರೆ AC ಬಂದಿದೆ, AC ಹಾಕೋಣ. ನಿಜ, ಆ ವಿಜ್ಞಾನದಿಂದ ಬಂದಿರತಕ್ಕಂಥ ಆ ಉಪಕರಣಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಈ ಶರೀರದ ಮೇಲ್ಮೈಯನ್ನು ಮಾತ್ರ ತಣ್ಣು ಮಾಡಬಹುದು ಅಂತೇಳಿ, ಸ್ವಲ್ಪ ಕೂಲ್ ಮಾಡ್ಬೋದು ಅಷ್ಟೇ ಅಂತೇಳಿ. ಅದು ವಾಸ್ತವ ಇವತ್ತಿನ ಜಗತ್ತಿನಲ್ಲಿ ಆಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ನಮ್ಮ ಸೌತ್ ಕನ್ನಡ ಭಾಷೆಯಲ್ಲಿ ಹೇಳ್ತಾರೆ ಮಂಡೆ ಬಿಸಿಯಾಗಿದೆ ಮಾರೆ ಅಂತೇಳಿ. ಇವತ್ತು ವಾಸ್ತವವಾಗಿ ಎಲ್ಲರ ಮಂಡೆಗಳು ಬಿಸಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ, ಹೃದಯಗಳು ಬಿಸಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ, ಆತ್ಮಗಳು ಬಿಸಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ತಂಪು ಮಾಡ್ತಕ್ಕಂಥ ಶಕ್ತಿ ಖಚಿತವಾಗಿ ನನ್ನ ಪ್ರಕಾರ ಅದು ವಿಜ್ಞಾನಕ್ಕಿಂತ ಮೀರಿ ಅದು ಗುರುವಾಣಿಗಿದೆ ಅಂತಕ್ಕಂಥದ್ದು, ಅವರ ಆಶೀರ್ವಾದದ ಅಣಿಮುತ್ತುಗಳಿದೆ ಅಂತಕ್ಕಂಥದ್ದನ್ನ ನಾವು ಇಲ್ಲ ಬಲವಾಗಿ ನಂಬ್ಕೊಂಡು ಬಂದಿದ್ದೀವಿ. ಆ ನಂಬಿಕೆಗೆ ಅನುಸಾರವಾಗಿ ಈ ಮಾಡಾಳು ಶ್ರೀಮಠದ ಘನತೆಯನ್ನ ಆ ಋಷಿ ಪರಂಪರೆಯಲ್ಲಿ ಎತ್ತಿಡಿದಂತಹ ಪರಮ ಪೂಜ್ಯರ ಸಂಸ್ಮರಣೆ ನೆಪದಲ್ಲಿ ಪ್ರಾಯಶಃ ಈಗ ವೇದಿಕೆ ಬಂದಿರತಕ್ಕಂಥ ಎಲ್ಲ ಪೂಜ್ಯರ ದರ್ಶನ ಮತ್ತು ಆಶೀರ್ವಾದವನ್ನು ಪಡಿತಾ ಇರ್ತಕ್ಕಂಥ ನಾವೆಷ್ಟು ಧನ್ಯರು ಅಂತಕ್ಕಂಥದ್ದು ನೀವು ಮಾತು ಹೇಳಿದೆ ಅಂತೇಳಿ. ನಿಜ, ವಿಜ್ಞಾನ ಎಷ್ಟು ಬೆಳೆದಿದೆ ಅಂದ್ರೆ ಈಗಾಗಲೇ ತುಂಬಾ ಪ್ರಖ್ಯಾತ ಜ್ಞಾನಿಗಳಾಗಿರ್ತಕ್ಕಂಥ ನಮ್ಮ ಚಿಂತಕರಾಗಿರ್ತಕ್ಕಂಥ ಚೇತನ್ ಅವರು ನೀವು ಮಾತಾಡ್ತಾರೆ, ಭಾರಿ ಬೆಳೆದು ಬಿಟ್ಟಿದ್ದೀವಿ ನಾವು. ಎಲ್ಲಿವರೆಗೂ ಬೆಳೆದಿದ್ದೀವಿ ಅಂದ್ರೆ ನಾವೇನಾದ್ರೂ ಚಿಕ್ಕ ವಯಸ್ಸಿನಲ್ಲಿ ನಾವೇನಾದ್ರು ಊಟ ಮಾಡ್ಲಿಕ್ಕೆ ತಿಂಡಿ ತಿನ್ಲಿಕ್ಕೆ ರಗಳೆ ಮಾಡಿದ್ರೆ ನಮ್ಮವ್ವ ಅಲ್ಲಿ ಆಕಾಶದಲ್ಲಿ ಇರ್ತಕ್ಕಂಥ ಚಂದ್ರನ ನೋಡ್ತಾ 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 ನಮ್ಮ ಬಾಯಿ ತುತ್ತಿಡ್ತಾ ಇಲ್ಲ, ಅಲ್ಲಿ ನೋಡಿ ತಿಂಗಳಪ್ಪನ್ನ ಚಂದ್ರಮಾಮನ್ನ ಅಂತೇಳಿ. ಈಗ ಚಂದ್ರನ ಮೇಲೂ ಕಾಲಿಟ್ಟಿದ್ದೀವಿ ಅಂದ್ರೆ ಇಮ್ಯಾಜಿನೇಷನ್ ಮೀರಿ, ಊಹೆಗೆ ಮೀರಿ ವಿಜ್ಞಾನ ಬೆಳೀತಾ ಇದೆ ಅಂತಕ್ಕಂಥದ್ದು ಸತ್ಯ ಅಂತೇಳಿ. ನಾವು ಅರಸೀಕೆರೆ ಸುತ್ತಮುತ್ತ ನಮ್ಮ ಹೌಸಿಂಗ್ ಬೋರ್ಡ್ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಮಾನ್ಯ ಶಿವಲಿಂಗೇಗೌಡರು, ನಮ್ಮ ಶಾಸಕರೆಲ್ಲ ಸೇರಿ ಸೈಟ್ ಮಾಡ್ತಾ ಇದೀವಿ, ನಿವೇಶನ ಮಾಡ್ತೀವಿ. ಗೊತ್ತು ನಿಮಗೆ. ಈಗ ನನಗೆ ಬಂದಿದ್ದೇನಪ್ಪ ಅಂದ್ರೆ ಹೊಸ ಮಾಹಿತಿ ಅಂದ್ರೆ ಈಗಾಗಲೇ ಮಂಗಳ ಗ್ರಹದಲ್ಲೂ ಲೇಔಟ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತೇಳಿ. ಏನು ವಿಶೇಷ ಅಂದ್ರೆ ಕಲ್ಪನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಇರ್ತಕ್ಕಂಥ ರೀತಿಯಲ್ಲಿ ವಿಜ್ಞಾನ ಬೆಳೀತಾ ಇರ್ತಕ್ಕಂಥದ್ದನ್ನ ನಾವು ನೀವು ಒಪ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರಾಯಶಃ ಇಂಥ ಮೀರಿದಂಥ ವಿಜ್ಞಾನದ ಬೆಳವಣಿಗೆ ಆಧುನಿಕ ಕಾಲಘಟ್ಟದಲ್ಲಿ ಧರ್ಮದ ಅವಶ್ಯಕತೆ ಭಾರಿ ಇದೆ ಅಂತೇಳಿ ಯಾಕೆ ಪ್ರತಿಪಾದನೆ ಮಾಡ್ತೀನಿ ಅಂದ್ರೆ ನಮ್ಮ ಕವಿ ಕಾವ್ಯಾನಂದ್ರ ಒಂದು ವಚನದಲ್ಲಿ ಹೇಳ್ತಾರೆ, ಆಫ್ರಿಕಾದಲ್ಲಿ ಹುಟ್ಟಿದನೋ ಇನ್ನೆಲ್ಲಿ ಹುಟ್ಟಿದನೋ ಅಂತೂ ಹುಟ್ಟಿದ ಮೊದಲು ಮಾನವ, ಹಬ್ಬಿಸಿದ ತನ್ನ ಸಂತಾನವ, ಬೆಳೆಸಿದ ಜ್ಞಾನ ವಿಜ್ಞಾನವ, ಗಳಿಸಿದ ಭೂಯಿ ಬಾನುಗಳಲ್ಲಿ ತನ್ನ ಸ್ಥಾನವ. ಅದು ಹೋಗ್ಬಿಡಿ ಅನ್ನೋದ ಬಾನುನಲ್ಲವೇ. ಹಾಗೆ ಅನುಭವಿಸಿದ ಪತನೋತ್ಥಾನವ ಎಲ್ಲ ಆಗಿದೆ ಆ ವಿಜ್ಞಾನದಿಂದ. ಅದ್ರ ಕಡೆಗೊಂದು ಕಳಕಳಿಯ ಮಾತಾಡ್ತಾರೆ, ಆಡಿಸದಿರೆಯ ಅವನಿಂದಲೇ ಅವನ ಹಂಸಗಾನವ ಅಂತೇಳಿ. ಭಾರಿ ಮೀರಿರ್ತಕ್ಕಂಥ, ಭಾರಿ ಬೆಳೆದಿರ್ತಕ್ಕಂಥ ಈ ಬೆಳವಣಿಗೆಯ ಕಾರಣಕ್ಕೆ ಈ ಮನುಕುಲ ಸ್ವಲ್ಪ ವಿನಾಶ ಆದಿತ್ತು. ಸ್ವಲ್ಪ ಎಚ್ಚರ ವಹಿಸು ಅಂದ್ರೆ ಆ ಎಚ್ಚರದ ಗಂಟೆ ಇದೆಯಲ್ಲ, ಅದು ಖಚಿತವಾಗಿ ನಮ್ಮ ಬಸವಾದಿ ಪ್ರಮುಖರ ಶರಣ ಪರಂಪರೆ, ದಾಸ ಪರಂಪರೆ, ಜನಪದರ ಪರಂಪರೆ, ನಮ್ಮ ಸಾತ್ವಿಕವಾದಂತಹ ಸಾಹಿತ್ಯದ ಪರಂಪರೆ, ಕಲಾ ಪರಂಪರೆ, ಸಂಗೀತ ಪರಂಪರೆ ಅಂತಕ್ಕಂಥದ್ದು ಒಪ್ಕೊಂಡ ಕಾರಣಕ್ಕೆ
ಪ್ರಾಯಶಃ ದಿನನಿತ್ಯ ಇಂಥ ಕಾರ್ಯಕ್ರಮಗಳು ನೂರಾರು ಕಾರ್ಯಕ್ರಮ ಇಲ್ಲಿ ಆಗ್ತಾ ಇರ್ತವೆ ಅಂತಕ್ಕಂಥದ್ದನ್ನು ಒಪ್ಕೊಳ್ತಾ, ನಿಜ ಅದೊಂದು ಬ್ರೇಕ್ ಬೇಕಲ್ಲ. ಏನ್ ಮಾಡಲ್ ಶ್ರೀಮಠ ಆಗ್ಲಿ, ಸಾಣಳ್ಳಿ ಶ್ರೀಮಠ ಆಗ್ಲಿ, ಎಲ್ಲ ಮಠದಲ್ಲೂ ಆಗ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮ ನಮ್ಮ ವೇಗದ ಬದುಕಿಗೆ ಒಂದು ಸ್ಪೀಡ್ ಬೇರ್ ಇದ್ದಂಗೆ, ಒಂದು ಕಡಿವಾಣ ಇದ್ದಂಗೆ ಅಂತೇಳಿ ಗೊತ್ತಿದೆ. ಭಗವಂತ ನಮ್ಮನ್ನೆಲ್ಲ ಸೃಷ್ಟಿ ಮಾಡ್ಬೇಕಾದ್ರೆ ನಮ್ಮ ಕಾಲಿಗೇನು ಬ್ರೇಕ್ ಕೊಟ್ಟಿಲ್ಲ. ಎಲ್ಲರೂ ಹೋದ್ರೆ ಇಲ್ಲ ಜೆ.ಸಿ. ಬಿಡ್ದಾವ ಅಥವಾ ಮಾಡಾಳಲು ಅಥವಾ ಮೇಟಿಗೆ ಹೊರಕೆಲ್ಲ ಎಲ್ಲ ಒಂದ್ ಕಡೆ ಒಂದು 5 ನಿಮಿಷ ನಿಲ್ತಿದ್ವಿ, ಆಮೇಲೆ ರೆಸ್ಟ್ ತಗೊಂಡು ಮುಂದಕ್ಕೆ ಹೋಗ್ತಿದ್ವಿ. ಬ್ರೇಕ್ ಅಂತ ಏನು ಕೊಟ್ಟಿರಲಿಲ್ಲ. ಆದ್ರೆ ವಿಜ್ಞಾನ ಪ್ರಬಲವಾಗಿ ಬೆಳೆದಂಗೆ ಅಲ್ಲೊಂದು ಆವಿಷ್ಕಾರಗಳಾಗಿ ಒಂದು ಸೈಕಲ್ ಕಂಡಿರ್ಬಿಟ್ಟ. ಸೈಕಲ್ ಓಡಿಸ್ಬೇಕಾದ್ರೆ ಸುಮ್ಮನೆ ಆಗತ್ತಾ? ಅವನಿಗೆ ಗೊತ್ತು ಇದೊಂದು ವೇಗವಾಗಿ ಓಡಿಸ್ತಾನೆ ಅಂತ ಒಂದು ಬ್ರೇಕ್ ಕೊಟ್ಬಿಟ್ಟ ಅಂತೇಳಿ. ಅಷ್ಟಕ್ಕೆ ನಿಲ್ಲಲೇ. ಈಗ ಇಲ್ಲೆಲ್ಗೋದು 150-200 ಕಿಲೋಮೀಟರ್ ಹೋಗ್ತಕ್ಕಂಥ ಬೈಕ್ ಇರ್ಬೋದು, ಕಾರ್ ಇರ್ಬೋದು, ಯಾವ ಸ್ಪುಟ್ನಿಕ್, ಹೆಲಿಕಾಪ್ಟರ್ ಎಲ್ಲವೂ ಸಮೇತ ನೀವು ಬೆಳಗ್ಗೆ ಹೊರಟ್ರೆ ಬೇಕಾದ್ರೆ ದೇಶ ಪರ್ಯಟನೆ ಮಾಡ್ಕೊಂಡು ಒಂದು 2 ದಿವಸದೊಳಗೆ ರಾತ್ರಿ ಊಟಕ್ಕೆ ಸಮೇತ ಇಲ್ಲಿ ಬರ್ಬೋದು ಅಂತೇಳಿ. ಇಷ್ಟು ವೇಗವಾಗಿ ಬೆಳೀತಕ್ಕಂಥ ಆ ಈ ವಾಹನಗಳನ್ನು ಕಂಡಿಡಿದ್ರಲ್ಲ ಅವಕ್ಕೆಲ್ಲ ಬ್ರೇಕ್ ಕೊಟ್ಟ ಅಂತೇಳಿ. ಈಗ ನಾವು ಯೋಚನೆ ಮಾಡೋಣ, ಆ ವಿಜ್ಞಾನದನ್ನು ಕಂಡಿಡುವಾಗ ಅವಕ್ಕೇನಾರ ಬ್ರೇಕ್ ಕೊಡದಿದ್ರೆ ಎಷ್ಟು ಆಕ್ಸಿಡೆಂಟ್ ಆಗ್ತಿತ್ತಲ್ವಾ, ಎಷ್ಟು ಗುಂಡಿ ಬೀಳ್ತಿತ್ತಲ್ವಾ. ಭಗವಂತ ಇದನ್ನು ಯೋಚನೆ ಮಾಡಿ ಏನ್ ಮಾಡಿದ ಅಂದ್ರೆ, ಪ್ರಾಯಶಃ ನಮ್ಮ ಗುರು ಪರಂಪರೆ ಮಾಡಿದಂಥ ಮಾತು ಕಾರ್ಯ ದೊಡ್ಡ ಕೆಲಸ ಏನಪ್ಪಾ ಅಂದ್ರೆ, ಈ ವಾಹನಗಳ ವೇಗಕ್ಕೆ ಅನುಗುಣವಾಗಿ, ವಿಜ್ಞಾನದ ವೇಗಕ್ಕೆ ಅನುಗುಣವಾಗಿ ನಮ್ಮ ಬದುಕು ಕೂಡ ತುಂಬಾ ವೇಗ ಆಗ್ಬಿಟ್ಟಿದೆ, ತುಂಬಾ ಫಾಸ್ಟ್ ಆಗ್ಬಿಟ್ಟಿದೆಯಲ್ಲ. ಈ ಫಾಸ್ಟ್ ಆಗಿರ್ತಕ್ಕಂಥ ಈ ಬದುಕಿದೆಯಲ್ಲ, ಇದು ಆಕ್ಸಿಡೆಂಟ್ಗೊಳಗಾಗಬಾರ್ದು, ಇದೆಲ್ಲೋ ಪ್ರಪಾತಕ್ಕೆ ಬೀಳಬಾರ್ದು, ಇದೆಲ್ಲೋ ಗುಂಡಿಗೆ ಬೀಳಬಾರ್ದು ಅಂತೇಳಿ ಇದಕ್ಕೆ ಕೆಲವು ಬ್ರೇಕ್ಗಳಿದ್ದಾವೆ. ಆ ಬ್ರೇಕ್ಗಳೇ ಇವತ್ತು ಶ್ರೀಮಠದಲ್ಲಿ ಆಗ್ತಾ ಇರ್ತಕ್ಕಂಥ ಶರಣರ ಸಮ್ಮೇಳನ ಅಂತೇಳಿ. ಪ್ರಾಯಶಃ ಇನ್ನೆಲ್ಲೋ ಆಗ್ತಕ್ಕಂಥ ಸಿದ್ದರಾಮ ಜಯಂತಿ ಇರ್ಬೋದು, ಅಥವಾ ಸಿದ್ಧಗಂಗಾ ಜಯಂತಿ ಇರ್ಬೋದು, ಸುತ್ತೂರು ಜಯಂತಿ ಇರ್ಬೋದು, ತಳಬಾಳುಣ್ಮೆ ಇರ್ಬೋದು, ಎಲ್ಲ ಕಾರ್ಯಕ್ರಮಗಳೇನಿದ್ದಾವೆ, ಅಥವಾ ನಮ್ಮ ಜನಸಂಸ್ಕೃತಿಯಲ್ಲಿ, ಜನಪದ ಸಂಸ್ಕೃತಿಯಲ್ಲಿ ನಾವು ಮಾಡ್ತಕ್ಕಂಥ ಯಾವುದೇ ಹಬ್ಬ ಇರ್ಬೋದು, ಮಾಡಲ್ ಗೌರವನ ಹಬ್ಬ ಇರ್ಬೋದು, ಯುಗಾದಿ ಹಬ್ಬ ಇರ್ಬೋದು, ದೀಪಾವಳಿ ಇರ್ಬೋದು, ಇವೆಲ್ಲವೂ ಕೂಡ ಈ ವೇಗದ ಬದುಕಿಗೆ ಕಡಿವಾಣ ಹಾಕೋ ಮುಖೇನ ಬದುಕು ಒಂದು ನಿಖರವಾದಂಥ ದಾರಿಯಲ್ಲಿ ಸಾಗಲಿ, ಬದುಕು ಒಂದು ಸ್ಥಿತಪ್ರಜ್ಞ ಸ್ಥಿತಿಯಲ್ಲಿ ಮುಂದುವರಿಲಿ ಅಂತಕ್ಕಂಥ ಆಶಯಕ್ಕೆ ಅನುಗುಣವಾಗಿ ಯಾವ ಈ ಸಾತ್ವಿಕವಾದಂಥ ಅರ್ಥಪೂರ್ಣವಾದಂಥ ಸಂಪ್ರದಾಯಗಳಿದೆ, ಇವನ್ನ ಅಷ್ಟೇ ಘನತೆಯಿಂದ, ಅಷ್ಟೇ ಎಚ್ಚರದಿಂದ ಮುಂದುವರಿಸಿಕೊಂಡು ಹೋಗಬಹುದಾದಂಥ ಒಂದು ಧಾರ್ಮಿಕವಾದಂಥ ಎಚ್ಚರವನ್ನ, ಸಾಂಸ್ಕೃತಿಕವಾದಂಥ ಜವಾಬ್ದಾರಿಯನ್ನು ಎಚ್ಚರಿಸತಕ್ಕಂಥ ಕಾರ್ಯಕ್ರಮ ಇದೆಯಲ್ಲ, ಅದು ಖಚಿತವಾಗಿ ಗುರು ಪರಂಪರೆಯಲ್ಲಿ, ಗುರು ಸನ್ನಿಧಿಯಲ್ಲಿ ಆಗ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮ ಅಂತಕ್ಕಂಥ ಮಾತನ್ನು ಹೇಳ್ತಾ, 15ನೇ ಶತಮಾನದಲ್ಲಿ ಸರ್ವಜ್ಞ ಒಂದು ಮಾತು ಹೇಳ್ತಾನೆ, ಬಂಧುಗಳಾದವರು ಬಂದುಂಡು ಹೋಗುವವರು ಬಂಧನವ ಕಳೆವ ಅರಿಯರು, ಗುರುವುತ ಬಂಧನವ ಕಳೆವ ಸರ್ವಜ್ಞ ಅಂತೇಳಿ. ಪ್ರಾಯಶಃ ದಿನನಿತ್ಯದ ಬದುಕಿನಲ್ಲಿ ಬೆಳಲಿ ಬೆಂಡಾಗಿ ಬೇಸತ್ತಂತ ಈ ಜೀವಕ್ಕೆ ಸ್ಫೂರ್ತಿಯ ಸೆಲೆಯನ್ನು ತುಂಬಬಲ್ಲಂತ ಮಹತ್ತರವಾದಂಥ ಶಕ್ತಿ ಪರಮಪೂಜ್ಯರ ಆಶೀರ್ವಾದಕ್ಕೆ, ದರ್ಶನಕ್ಕೆ, ಅನುಮತಿಗಳಿದೆ ಅಂತೇಳಿ ಬಲವಾಗಿ ನಂಬಿದಂಥ ಸಮಾಜ ಅಂತೇಳಿ. ಆ ಕಾರಣಕ್ಕಾಗಿ ಪ್ರಾಯಶಃ ನಮ್ಮ ವಚನ ಸಾಹಿತ್ಯ ಎಷ್ಟು ವೈಚಾರಿಕವಾದಂಥ ಒಂದು ಅದ್ಭುತವಾದಂಥ ಪ್ರಜ್ಞೆಯನ್ನು ಜಾಗೃತಗೊಳಿಸಿದೆ ಅಂದ್ರೆ, ಈ ಮಾತುಗಳನ್ನ ಸಾರಾಸಟ್ಟಾಗಿ ಹೇಳಿಬಿಟ್ಟು ಬಾರಿ ಗುರುಗಳು ದೊಡ್ಡವರು ಬೇಕು ಅಂತ ಹೇಳಷ್ಟೇ ಸುಮ್ಮನೆ ಆಗಲಿಲ್ಲ. ಪ್ರಾಯಶಃ ಆ ರೀತಿ ನಡೆದಾಗ ಮಾತ್ರ ಹೇಗೆ ಸಮಾಜ ಸ್ವಾಸ್ಥ್ಯತೆಗೆ ಬರುತ್ತೆ ಅಂತೇಳಿ ಒಂದು ಅದ್ಭುತವಾದಂಥ ಗೈಡ್ ಲೈನ್ ಅನ್ನ, ಮಾರ್ಗದರ್ಶಿ ಸೂತ್ರಗಳನ್ನ ಗುರುಗಳಿಗೂ ಒಂದು ಪರಂಪರೆ ಇದ್ರೆ, ಗುರುಗಳು ಹೆಂಗಿರಬೇಕು ಅಂತ ಹೇಳಿದಂತ ಒಂದು ನೀತಿ ಸಾಹಿತ್ಯದ ಆಸರೆಗೆ ಹೋಗಬೇಕು ಅಂತೇಳಿ ಡೆಫಿನೆಟ್ ನಾವು ಬಸವಾದಿ ಪ್ರಮಿತರ ಆಶಯಕ್ಕೆ ಅನುಗುಣವಾಗಿ ಬಹಳ ಅದ್ಭುತವಾದಂತ, ನಿಮಗೆ ಗೊತ್ತಿದೆ ಆ ತ್ರಿವಿಧ ದಾಸೋ ಅಂತ ಏನು ಹೇಳ್ತಿದ್ವಿ, ತನುವ ಕೊಟ್ಟು ಗುರುವನ್ನು ಓಲೈಸಬೇಕು, ಮನವ ಕೊಟ್ಟು ಲಿಂಗವನ್ನು ಓಲೈಸಬೇಕು, ಧನವ ಕೊಟ್ಟು ಜಂಗವನ್ನು ಓಲೈಸಬೇಕು ಅಂತೇಳಿ ಪ್ರಾಯಶಃ ಹೇಳ್ತಕ್ಕಂಥ ಈ ಗುರುಸೂತ್ರವನ್ನ, ಜಂಗಮ ಸೂತ್ರವನ್ನು ಕೊಡ್ತಕ್ಕಂಥ ವಚನಕಾರರು ಕೂಡ ಎಷ್ಟು ಪ್ರಗತಿಪರರು ಅಂದ್ರೆ, ಕಾಯಕದ ವಿಚಾರ ಬಂದ ತಕ್ಷಣ ಅದನ್ನು ದಾಟಿ ಮುಂದೆ ಹೋಗ್ತಾರಲ್ಲ, ಇದು ನಮ್ಮ ಸಾಹಿತ್ಯದ ಹಿರಿಮೆ ಅಂತೇಳಿ. ಇಷ್ಟು ಹೇಳಿದಂತ ವಚನಕಾರ್ಯ ಸಮೇತ ಕಾಯಕದಲ್ಲಿ ನಿರತನಾದೊಡೆ ಗುರುದರ್ಶನವಾದರೂ ಮರೆಯಬೇಕು ಅಂತಾರೆ, ಕಾಯಕದಲ್ಲಿ ನಿರತನಾದೊಡೆ ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುಂದಿದ್ದರೂ ಹೊಂಗರಿಯಬೇಕು ಅಂತೇಳಿ. ಏನು ಅದ್ಭುತ ಅಂದ್ರೆ, ಗುರುವಾದಡು ಕಾಯಕವ ಮಾಡಬೇಕು, ಲಿಂಗವಾದಡು ಕಾಯಕ ಮಾಡಿದಾಗ ಮಾತ್ರ ಆ ಶಿಲೆಯ ಕುಲ ಹರಿಯುವುದು ಅಂತೇಳಿ. ಪ್ರಾಯಶಃ ಈ ರೀತಿ ವಿಶೇಷವಾದಂಥ ಪರಿಕಲ್ಪನೆಗಳನ್ನ ಗುರು ಮತ್ತು ಶಿಷ್ಯರ ಮೇಲೆ ಒಂದು ದೊಡ್ಡ ಹೊಣೆಗಾರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇದೆಯಲ್ಲ, ಅದು ವಚನ ಸಾಹಿತ್ಯದ ವಿಶೇಷ ಅಂತಕ್ಕಂಥದ್ದನ್ನ ಈ ಸಮಾರಂಭಗಳ ಮುಖೇನ ನಾವು ಎಲ್ಲ ಅರಿಬೇಕಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ, ನನಗೆ ಆಶ್ಚರ್ಯ ಆಗಿದ್ದು ಅಂದ್ರೆ, ಪ್ರಾಯಶಃ ಇವತ್ತಿನ ಕಾಲದಲ್ಲಿ ನಾವು ಅಂತೀವಿ ಕಾಲ ಕೆಟ್ಟುಬಿಟ್ಟಿದೆ, ಕಾಲ ಯಾವ ಕಾಲನೂ ಕೆಟ್ಟಿಲ್ಲ, ಡೆಫಿನೆಟ್ ಆಗಿ ಸ್ವಲ್ಪ ಅದು ಡೆಫಿನೆಟ್ ಆಗಿ ಅಂತಕ್ಕಂಥ ಸಂವೇದನೆ ಅರ್ತು ವಚನಕಾರ ಎಷ್ಟಾಗಿ ಯೋಚನೆ ಮಾಡಿದ್ದಾರೆ ಅಂದ್ರೆ, ನಾವು ಸಹಜವಾಗಿ ಹೇಳ್ತೀವಿ ಇವತ್ತು ಸಂಸ್ಕಾರ ಕೊಡ್ತಕ್ಕಂಥ ಮನೆಗಳು ವಿಫಲವಾಗಿದೆ ಅಂತೇಳಿ. ಪ್ರಾಯಶಃ ತಾಯಂದ್ರೆಲ್ಲ ಗ್ರಹಿಸಬೇಕಾದಂತ ಸಂಗತಿ ಅಂದ್ರೆ, ಒಂದು ಮಗುಗೆ ಒಂದು 5 ನಿಮಿಷ ತಿಂಡಿ ಕೊಡೋದು ಲೇಟ್ ಆದ್ರೆ ಒಂದು ಅರ್ಧ ಗಂಟೆ ಹೇಳ್ಬೋದು ಅಷ್ಟೇ, ಆದ್ರೆ ಸಂಸ್ಕಾರ ಕೊಡ್ತಕ್ಕಂಥದ್ದು ತಡ ಆದ್ರೆ ಹೇಳ್ತೇವೆ ಅಂತಕ್ಕಂಥ ಆದ್ರೆ ಪ್ರಾಯಶಃ ಸಂಸ್ಕಾರ ರಹಿತ ಇಲ್ಲ. ಸಂಸ್ಕಾರ ಕೊಟ್ಟ ಆ ಮಕ್ಕಳು ಮನೆ ಅಷ್ಟೆಲ್ಲ ನಿಮ್ಮ
ಮೂರಿಗಷ್ಟೇ ಈ ಭೂಮಿಗೆ ಸಾರ ಆಗ್ತದೆ. ಅದು ವಚನಕಾರಿಗೆ ಗೊತ್ತಿತ್ತು. ಹಾಗಾಗಿ ಆಶ್ಚರ್ಯ ಚನ್ನಬಸವಣ್ಣ